ನಾನು ನಿಮ್ಮ ಪ್ರೀತಿಯ ನಿಶಾ ಹೆಗ್ಡೆ. ಬ್ಲ್ಯಾಕ್ ಶೀಪ್ ಚಿತ್ರ ಮುಖಾಂತರ ನಾನು ಲೀಡ್ ಆಗಿ ಡೆಬ್ಯೂ ಮಾಡ್ತಾ ಇದ್ದೀನಿ ನಮ್ಮ ಸ್ಯಾಂಡಲ್ವುಡಲ್ಲಿ. ಸೊ ಮುಂಚೆನೂ ಸಪೋರ್ಟ್ ಮಾಡಿದ್ದೀರಾ, ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ನನಗಿದೆ. ಸೊ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಗ್ಗೆ ನಾನು ತುಂಬ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ನೀವೆಲ್ಲರೂ ಬಂದು ಸಿನಿಮಾ ಥಿಯೇಟರ್ಸಿಗೆ ಬಂದು ನೋಡಬೇಕು ಸಿನಿಮಾನ. ಡುವಲ್ ಶೇಡ್ ಪಾತ್ರ ನಂದು ಈ ಸಿನಿಮಾದಲ್ಲಿ. ಹೇಗೆ ಡುವಲ್ ಶೇಡ್ ಅಂದರೆ ಸ್ವಲ್ಪ ಗ್ಲಾಮರಸ್ ಇದೆ, ಇನ್ನು ಸ್ವಲ್ಪ ಒಂಥರ ಸ್ಟ್ರಿಕ್ಟ್ ಆಗಿದೆ, ಸಾಕಷ್ಟು ಇಮೋಷನ್ಸ್ಗಳಿದೆ ಅಂತ ಹೇಳ್ಬೋದು ನಾನು. ಸೊ ಅದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಥಿಯೇಟ್ರಿಗೆ ಬರಬೇಕು. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಸೊ ಒಬ್ಳು ಆಕ್ಟ್ರೆಸ್ ಆಗಿ ನನಗೆ ಅನ್ಸೋದು ಒಂದೇ ವಿಷಯ ಏನಂದರೆ, ನನ್ನಲ್ಲಿ ಒಂದು ಕಟ್ ಮಾಡ್ಕೋಬೇಕು ನೀವು. ನನಗೆ ಮುಂಚೆ ನಾನು ಇದೇ ಥರ ಪಾತ್ರ ಮಾಡಬೇಕು, ಇದೇ ಥರ ಪಾತ್ರ ಮಾಡಬೇಕು ಅಂತ ಇಲ್ಲ. ಸೊ ಎಲ್ಲ ಪಾತ್ರನೂ ಮಾಡಬೇಕು, ಯಾಕಂದರೆ ಥಿಯೇಟ್ರ್ ಮಾಡಿರೋದು ನಾನು. ಆ್ಯಂಡ್ ಅಲ್ಲಿ ಏನಾಗುತ್ತೆ, ನಾವು ಥಿಯೇಟ್ರದಲ್ಲೂ ಕೂಡ ನಾವು ಪ್ರತಿಯೊಂದು ಪಾತ್ರನ ನಿಭಾಯಿಸ್ತೀವಿ. ಸೊ ನನ್ನ ಅನಿಸಿಕೆ, ನನ್ನ ಒಂದು ಇಚ್ಛೆ ಏನಂದರೆ, ನಾನು ಪಾತ್ರ ಡಿಫ್ರೆಂಟ್ ಆಗಿರಬೇಕು ನನಗೆ. ಆ್ಯಂಡ್ ಅದರಿಂದ ನನಗೇನು ಅನ್ಸುತ್ತೆ, ಒಬ್ಬರು ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಅವ್ರ ವರ್ಸಿಟ್ಯಾಲಿಟಿ ನಿಮ್ಮೆಲ್ರಿಗೂ ಕಾಣಿಸುತ್ತೆ. ನನ್ನಲ್ಲಿರೋ ಆ ಟ್ಯಾಲೆಂಟು, ಆ ವರ್ಸಿಟ್ಯಾಲಿಟಿ ದಟ್ ಹೌದು, ನನಗೆ ಒಂದು ಟ್ರೆಡಿಷ್ನಲ್ ಪಾತ್ರ ಕೊಟ್ಟರು ಅಷ್ಟೇ ಚೆನ್ನಾಗಿ ಮಾಡ್ತೀನಿ, ನನಗೆ ಒಂದು ಗ್ಲಾಮರಸ್ ಪಾತ್ರ ಕೊಟ್ಟರು ಅದೇ ಆ ಥರ ಪಾತ್ರನೂ ಮಾಡ್ತೀನಿ ಅಂತ ಜನರಿಗೆ ಗೊತ್ತಾಗಬೇಕು. ಆ್ಯಂಡ್ ಅದು ನನಗೆ ಒಂದು ಬೇರೆ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ್ಯಸ್ ಆ್ಯಕ್ಟರ್ಸ್ ನಮಗೆ ಬೇರೆ ಅಂತ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಟ್ರೆಡಿಷ್ನಲು ಮಾಡಿದ್ದೀನಿ, ಇಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಲುಕ್ ಕೂಡ ಇದೆ. ಸೊ ನೀವೆಲ್ಲರೂ ಬನ್ನಿ ನೋಡಿ ಹೇಗಿದೆ ಅಂತ. ಬ್ಲ್ಯಾಕ್ ಶೀಪ್ ಒಂದು ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಮೂವಿ. ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕ್ರೈಮ್ ಥ್ರಿಲ್ಲರ್ ಮಾತ್ರ ಅಲ್ಲ, ನಿಮಗೆ ಬೇರೆ ಬೇರೆ ಇಮೋಷನ್ಸ್, ಬೇರೆ ಬೇರೆ ಎಲಿಮೆಂಟ್ಸ್ ಕೂಡ ಕಾಣಿಸುತ್ತೆ ನಮ್ಮ ಸಿನಿಮಾ ಬ್ಲ್ಯಾಕ್ ಶೀಪಲ್ಲಿ. ಆ್ಯಂಡ್ ಒಂಥರ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡುತ್ತೆ ನಿಮ್ಮಲ್ಲಿ. ಖಂಡಿತ ಈಗಾಗಲೇ ನಮ್ಮ ಟೀಸರ್ ರಿಲೀಸ್ ಆಗಿದೆ. ಸೊ ಟೀಸರ್ ಎಲ್ಲರೂ ನೋಡಿರ್ತೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಟೀಸರ್ ನೋಡಿದ್ಮೇಲೆ ನಿಮಗೂ ಅನಿಸಿರುತ್ತೆ, ಆ ಕ್ಯೂರಿಯಾಸಿಟಿ ಬಿಲ್ಡಪ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಫಿಲ್ಮಲ್ಲೂ ಕೂಡ ಹೋಗ್ತಾ ನಿಮ್ಗೆ ಆ ಕ್ಯೂರಿಯಾಸಿಟಿ ಬಿಲ್ಡಪ್ ಆಗ್ತಾ ಹೋಗ್ತಾ, ಓಕೆ ಮುಂದೆ ಏನಾಗುತ್ತೆ, ಇನ್ನೇನಾಗಬಹುದು ಅಂತ. ಸೊ ಡೆಫಿನೆಟ್ಲಿ ಒಂದು ಥಿಯೇಟರ್ ಸಿನಿಮಾ ನೋಡಿ, ನಿಮ್ಗೆಲ್ರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ಬೋದು ನಾನು. ಇದೊಂದು ಹೊಸ ಪ್ರಯತ್ನ ಆ್ಯಕ್ಚುಲಿ. ಸೊ ಆಡಿಯನ್ಸ್ಗೆ ಒಂದು ಡಿಫ್ರೆಂಟ್ ವೇಯಲ್ಲಿ ನಾವು ಕನ್ವೆ ಮಾಡ್ತಾ ಇದ್ದೀವಿ. ಸೊ ಈ ಇದರಲ್ಲಿ ಬಂದು ಬೇಸಿಕಲಿ ಲೈಕ್ ನಾವೊಂದು ಹಾಲಿವುಡ್ ಪ್ಯಾಟ್ರನ್ ಇಟ್ಕೊಂಡು ಮಾಡಿರೋಂಥ ಒಂದು ಸಿನಿಮಾ ಇದು. ಸೊ ಇದು ಬ್ಲ್ಯಾಕ್ ಶೀಪ್ ಅಂತ ಸಿನಿಮಾ ಟೈಟ್ಲ್ ಹೆಸರು ಆ್ಯಕ್ಚುಲಿ. ಸೊ ಪ್ರತಿದಿನ ಲೈಕ್ ಅಂದರೆ ನಾವು ಸಿನಿಮಾ ಸ್ಟಾರ್ಟ್ ಆಗಿದ್ದೊಂದು ಜರ್ನಿಯಿಂದ ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ಏನಿದೆ, ಸೊ ಪ್ರತಿಯೊಂದು ಸೀನ್ ಇರ್ಬೋದು, ಶಾರ್ಟ್ ಇರ್ಬೋದು, ಆ ಪ್ರತಿಯೊಂದು ಕಥೆಯಲ್ಲಿ ಏನೇ ಬೇಕು, ಏನೇನು ಬದಲಾವಣೆಗಳು ಬೇಕು, ಅಲ್ಲಿ ಯಾವ ರೀತಿ ನಾವು ಆಡಿಯನ್ಸ್ಗೆ ಕನ್ವೆ ಮಾಡೋದಕ್ಕೆ ಒಂದು ಕಂಟೆಂಟ್ ಇರ್ಬೋದು ಅಥವಾ ಕಮರ್ಷಿಯಲ್ ಆಸ್ಪೆಕ್ಟ್ಸಿಂದ ನಾವು ಮಾಡಿರೋಂಥ ಸಿನಿಮಾ ಇದೆ ಆ್ಯಕ್ಚುಲಿ. ಸೊ ಇದರಲ್ಲಿ ಆಲ್ಮೋಸ್ಟ್ ಲೈಕ್ ಕೆಲವೊಂದು ಹೊಸೊಬ್ಬರು ಆರ್ಟಿಸ್ಟ್ನ ನಾವು ಇನ್ವಾಲ್ವ್ ಮಾಡಿದ್ದೀವಿ. ಜೊತೆಲಿ ಲೈಕ್ ಇಂಡಸ್ಟ್ರಿ ಸೀನಿಯರ್ ಆರ್ಟಿಸ್ಟ್ಗಳಾಗಿರ್ಬೋದು. ಸೊ ಪ್ರತಿಯೊಬ್ಬರು ಮಾಡಿರೋಂಥ ಸಿನಿಮಾ ಇದು. ಆಮೇಲೆ ಹೊಸೊಬ್ರಿಗೆ ಒಂದಷ್ಟು ಜನಕ್ಕೆ ಅವಕಾಶ ಕೊಟ್ಟಿದ್ದೀನಿ, ಅಂದರೆ ಅವರು ಕೂಡ ಬೇರೆ ಒಂದಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅಸಿಸ್ಟೆಂಟ್ ಆಗಿ ಮಾಡಿದ್ದಾರೆ, ಅಸೋಸಿಯೇಟ್ಸ್ ಆಗಿ ಎಲ್ಲ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ಈ ಸಿನಿಮಾ ಒಂದು ಮೈಲಿಗಲ್ಲಾಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಹೇಳಿ ಪರಲ್ಲ ಹೇಳ್ತೀನಿ. ಸರ್ ಆಕ್ಚುಲಿ ನೀವು ಎಷ್ಟೊಂದು ಸಿನಿಮಾ ಅಸೋಸಿಯೇಟ್ ಆಗಿ ಮಾಡಿದ್ದೀರಾ. ಸೊ ಫಸ್ಟ್ ಸಿನಿಮಾಗೆ ನೀವು ಈ ತರ ಸ್ಟೋರಿ ಸರ್ ಅಸೋಸಿಯೇಟ್ ಆಗಿ ಮಾಡಿದಂಥ ಸಿನಿಮಾಗಳು ಬೆರಳೆಣಿಕೆಗಳು ಮಾತ್ರ ಅಷ್ಟೇ. ಸೊ ಆ್ಯಕ್ಚುಲಿ ನಾನು ಮೂಲತಃ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆ್ಯಕ್ಚುಲಿ. ಸೊ ಅಲ್ಲಿ ನಾವು ಒಂದಷ್ಟು ಈವೆಂಟ್ಸ್ಗಳಿರ್ಬೋದು, ಪ್ರತಿಯೊಂದು ನಂದೊಂದು ಡ್ಯಾನ್ಸ್ ಸ್ಟುಡಿಯೋ ಕೂಡ ಇದೆ. ಸೊ ಅಲ್ಲಿ ನಾವೊಂದು ಕಲ್ತಿರೋಂಥ ಒಂದು ಲೆಸನ್ಸ್ ಏನಿದೆ, ಸೊ ಅದು ಕಂಪ್ಲೀಟ್ ಆಗಿ ಒಂದು ಹೊಸತನನೇ, ಪ್ರತಿದಿನ ಕಲಿಯೋದು ಪ್ರತಿದಿನ ಹೊಸತನನೇ. ಸೊ ಈ ಇದರಿಂದ ನಾವು ಈ ಸಿನಿಮಾನ ಸ್ಟಾರ್ಟ್ ಮಾಡ್ತೀವಿ. ಸರ್ ಆ್ಯಕ್ಚುಲಿ ಕತೆ ನಾವು ಸ್ಟಾರ್ಟ್ ಮಾಡಿದಾಗ ಇನ್ಫ್ಯಾಕ್ಟ್ ಒಂದು ಲವ್ ಸ್ಟೋರಿ ಸಬ್ಜೆಕ್ಟ್ ಮಾಡೋಣ ಅಥವಾ ಜರ್ನಿ ಬೇಸ್ಡ್ ಒಂದು ಸಬ್ಜೆಕ್ಟ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಆಮೇಲೆ ಹೋಗ್ತಾ ಏನಾಯ್ತು, ಇನ್ಫ್ಯಾಕ್ಟ್ ಲೈಕ್ ಇಲ್ಲ, ಇದಕ್ಕೆ ಬೇರೆ ರೀತಿಯಾದ ಒಂದು ಶೇಡ್ ಕೊಡ್ಬೇಕು ಈ ಸಿನಿಮಾಗೆ
ಅವಾಗ ನೋಡಿದಾಗ ಲೈಕ್ ಸಸ್ಪೆನ್ಸ್ ಥ್ರಿಲ್ಲರ್, ಹೌದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅಂದಾಗ ರೆಗ್ಯುಲರ್ ಪ್ಯಾಟರ್ನ್ ಒಂದು ಹೆದರಿಕೆ ಬಡ್ಸೋದಿರ್ಬೋದು ಒಂದು ಆಡಿಯನ್ಸ್ಗೆ, ಒಂದು ಆ ಥರದ್ದು ಒಂದಷ್ಟು ವಿಷಯಗಳು ಬರುತ್ತೆ. ಬಟ್ ಇದರಲ್ಲಿ ನಾವು ಸ್ವಲ್ಪ ಡ್ರಾಮ್ಯಾಟಿಕ್ ಆಗು ಹೇಳೋಣ ಈ ಕಥೆನ, ಜೊತೆಯಲ್ಲಿ ಒಂದಷ್ಟು ಮಿಸ್ಟ್ರಿನ ಇನ್ವಾಲ್ವ್ ಮಾಡೋಣ, ಹಾರರ್ ಕಂಟೆಂಟ್ ಇನ್ವಾಲ್ವ್ ಮಾಡೋಣ ಅಂತ ಒಂದಷ್ಟು ಒಂದು 5-6 ಜಾನ್ಗಳು ಇಟ್ಕೊಂಡು ಮಾಡಿದಂಥ ಕತೆ ಸರ್ ಇದು. ಉಪೇಂದ್ರ ಫ್ಯಾನ್ ಅಂತ ಹೇಳಿದ್ರು, ಆ ಜನಕ್ಕೆ ಇದೆಯಾ? ಸರ್ ಉಪೇಂದ್ರ ಸರ್ದು ಆಕ್ಚುಲಿ ಬಂದು ಬೇಸಿಕಲಿ ನೀವು ಟೈಟಲ್ ಬಂದ್ಬಿಟ್ಟೆ ಉಪೇಂದ್ರ ಸಿನಿಮಾ ನಾನು ನೋಡಿದಾಗ, ಸೊ ಅಲ್ಲಿಂದ ನಾನು ತಗೊಂಡಂತ ಒಂದು ಆ ಟೈಟಲ್ ಡಿಸೈನ್ ಇರ್ಬೋದು. ಸೊ ಅದು ನಮ್ಮ ಬ್ಲ್ಯಾಕ್ ಶಿಪ್ ಟೈಟಲ್ ಕೂಡ ಅದೇ ರೀತಿಯಾದ ಒಂದು ಟಿಂಟ್ ನ ಬಳಸಿ ಬ್ಲ್ಯಾಕ್ ಶಿಪ್ ಟೈಟಲ್ ನ ನಾವು ಡಿಸೈನ್ ಕೂಡ ಮಾಡಿದೀವಿ ಆಕ್ಚುಲಿ. ಇಲ್ಲೇ ಶೂಟಿಂಗ್ ಮಾಡಿದ್ರು ಸರ್ ಇದು ಬೆಂಗಳೂರು, ಮಂಗಳೂರು ಮತ್ತೆ ಬಾಂಬೆಲಿ ಶೂಟ್ ಮಾಡಿದೀವಿ ಸರ್. ಹೊಸೊಬ್ರಿಗೆ ಯಾಕೆ ಕೊಡ್ಬೇಕು ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ? ಮೇಡಮ್ ಇದು ಆಕ್ಚುಲಿ ಬಂದು ಹೊಸೊಬ್ರಿಗೆ ಅಂದ್ರೆ ಲೈಕ್ ನಾವು ಆಡಿಷನ್ ಮಾಡಿದಂತ ಸಿನಿಮಾ ಅಲ್ಲ ಆಕ್ಚುಲಿ. ಸೊ ಬೇಸಿಕಲಿ ಬಂದು ನಾನು ಫಸ್ಟ್ ಪ್ರಿಪೇರ್ ಆಗಿದ್ದೆ. ಸೊ ಇಂಥವ್ರು ಇವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಸೊ ನಾನು ಯಾವುದೇ ರೀತಿಯಾದ ಕೆಲಸ ನಾನು ಇವ್ರ ಕೈಲಿ ತೆಗಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಬೇಸಿಕಲಿ ಸ್ಕ್ರೀನ್ ಟೆಸ್ಟ್ ಮಾಡಿದೆ ಡೈರೆಕ್ಟ್ ಆಗಿ. ಸೊ ಆಡಿಷನ್ ಅಂತ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕೆಲವೊಬ್ಬರಿಗೆ ನಾವು ಏನ್ ಕೆಲಸ ಕೊಡೋದು ಒಂದು ಕನ್ಫ್ಯೂಷನ್ ಬಂದ್ಬಿಡ್ತೀವಿ. ಸೊ ಇಲ್ಲಿ ಬಂದಾಗ ಏನಾಯ್ತು ಅಂದ್ರೆ ನಾವು ಒಂದಷ್ಟು ಜನದ ಫೋಟೋಸ್ ಇರ್ಬೋದು ಅಥವಾ ವಿಡಿಯೋ ಅವ್ರು ಮಾಡಿರೋಂಥ ಮುಂಚೆ ಒಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಮಾಡಿರೋರು ಇರ್ಬೋದು. ಸೊ ಇವ್ರನ್ನೆಲ್ಲ ನಾವು ನೋಡಿದಾಗ ಏನಿಸ್ತು, ಅವಾಗ ನನಗೆ ಹೊಸೊಬ್ರಿಗೆ ಒಂದು ಅವಕಾಶ ಕೊಟ್ರೆ ಅಂದ್ರೆ ಅವ್ರಿಗೂ ಒಂದು ಲೈಫ್ ಆಗುತ್ತೆ. ಸೊ ಆ ಒಂದು ಕಾರಣ ಇಟ್ಕೊಡಿ. ಪ್ಲಸ್ ಅವ್ರಿಗೆ ವರ್ಕ್ ಮಾಡಿಸೋದು ಇತ್ತು ಅದೇ ರೀತಿ. ನಮ್ಮ ಹೀರೋ ಇರ್ಬೋದು, ಅವರು ಕೂಡ ಹೊಸೊಬ್ರು ಇಂಡಸ್ಟ್ರಿಗೆ. ಸೊ ಅವ್ರನ್ನ ಮಾಡಿಸಿದಾಗ್ಲೂ ಕೂಡ ಅಷ್ಟೇ, ಪ್ರತಿ ದಿನ ನನ್ನ ಕಣ್ಮುಂದೆ ಇರ್ಬೇಕು ನೀವು. ಸೊ ಆ ರೀತಿ ನೋಡಿ ಕೆಲಸ ಮಾಡ್ತಿದಂತ ಪ್ರಾಜೆಕ್ಟ್ ಇದು. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಸರ್ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ, ಹೇಳ್ತೀವಿ ಸದ್ಯದಲ್ಲೇ. ಸೊ ಆದಷ್ಟು ಬೇಗನೆ ಚಿತ್ರಮಂದಿರಕ್ಕೆ ಬರ್ತೀವಿ. ಸೊ ಅದೇ ನೋಡ್ಬೇಕಲ್ಲ, ಸೊ ಬೇರೆ ಸಿನಿಮಾಗಳು ಯಾವ್ದಿದೆ, ಮತ್ತೆ ಈಗ ಆಲ್ರೆಡಿ ನಿಮಗೂ ಗೊತ್ತಿರೋಂಗೆ ಸಿಂಗಲ್ ಸ್ಕ್ರೀನ್ಸ್ಗಳೆಲ್ಲ ಈಗ ಕಡಿಮೆ ಆಗಿದೆ. ಸೊ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಷ್ಟು ಶೋಸ್ ಕೊಡ್ತಾರೆ ಅದೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ಅದರಿಂದ ನಾವು ಪ್ರತಿಯೊಂದೂ ನಾವು ಜಡ್ಜ್ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ವರ್ಕ್ ಮಾಡ್ಬೇಕು. ಈಗ ಸಿನಿಮಾ ಅಂದಮೇಲೆ ನಾವು ಪೇಪರ್ ಪೆನ್ ಇಟ್ಕೊಂಡ್ಬಿಟ್ಟು ನಾವು ಕತೆ ಬರೆಯೋಕೆ ಶುರುವಾದಾಗಿಂದ ಅದನ್ನ ರಿಲೀಸ್ ಮಾಡೋದಕ್ಕೆ ಕೂಡ ನಾವು ಯೋಚನೆ ಮಾಡ್ಬೇಕು ಸರ್. ಅದಕ್ಕೋಸ್ಕರ ಅದನ್ನ ಒಳ್ಳೆ ದಿನ ನೋಡಿ ಮತ್ತೆ ಒಳ್ಳೆ ಟೈಮ್ ನೋಡಿ, ಬೇರೆ ಯಾವ್ದು ಸಿನಿಮಾನು ಎಫೆಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇಸಿಕಲಿ ಲೈಕ್ ಬೇರೆ ದೊಡ್ಡ ಸಿನಿಮಾ ಇರ್ಬೋದು, ಬಟ್ ಥಿಯೇಟರ್ ಸಿಗೋದೇ ಮೇನ್ ಇದಲ್ಲ ಸರ್. ಸೊ ಅದನ್ನ ನೋಡ್ಕೊಂಡು ನಾವು ಮಾಡಿ. ಸಿನಿಮಾ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ಸೆನ್ಸಾರ್ ಕೂಡ ಆಗಿದೆ ಸಿನಿಮಾ. ಸೊ ಈಗ ರಿಲೀಸ್ ಡೇಟ್ ಅನೌನ್ಸ್ ಮಾಡೋಕೆ ಇನ್ನು ಪಬ್ಲಿಸಿಟಿ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಸರ್ ಆಕ್ಚುಲಿ. ಸೊ ಬೇರೆ ಭಾಷೆಗಳ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಕೆಲವೊಬ್ರು ಹೇಳ್ತಾ ಇರುವಂತದ್ದು ಬೇರೆ ಭಾಷೆಗಳ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇರುವಂತದ್ದು, ಆದ್ರೆ ಕನ್ನಡ ಹೋಲಿಸ್ಕೊಂಡ್ರೆ ಕತೆ ಚೆನ್ನಾಗಿಲ್ಲ ಅನ್ನೋದು, ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅನ್ನೋದು. ಸೊ ನಿಮ್ಮ ಸಿನಿಮಾದಿಂದ ಏನ್ ಎಕ್ಸೆಪ್ಟ್ ಮಾಡ್ಬೋದು? ಮೇಡಮ್ ಕನ್ನಡ ಸಿನಿಮಾ ಅಂದ್ರೆ ಕತೆ ಚೆನ್ನಾಗಿ ಮಾಡ್ತಿಲ್ಲ ಅಂತ ನಾನು ಹೇಳಲ್ಲ. ಪ್ರತಿಯೊಬ್ಬರು ಕತೆ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಬಟ್ ಬೇರೆ ಆಡಿಯನ್ಸ್ಗಳು ಬಂದು ಬೇರೆ ಕಂಟೆಂಟ್ ಸಿನಿಮಾಗಳು ನೋಡ್ಬಿಟ್ಟಿರ್ತಾರೆ. ಸೊ ಅದೇ ಪ್ಯಾಟರ್ನ್ ಕೆಲವೊಬ್ರು ಅದನ್ನ ಫಾಲೋ ಮಾಡ್ತಾರೆ. ಆ ಮೆಥಡನ್ನ ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಇನ್ಫ್ಯಾಕ್ಟ್ ಅವ್ರಿಗೆ ಅದೇ ಜಾನರಲ್ಲಿ ಹೋಗ್ತಾರೆ ಕೆಲವರು. ಸೊ ಕೆಲವೊಬ್ರು ಅದೇ ರೀತಿ ಇನ್ಸ್ಪಿರೇಷನ್ ತಗೊಂಡು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಸೊ ಅಲ್ಲಿ ಬಂದು ಹೊಡಿತಿರೋಂಥ ಒಂದು ಆಕ್ಚುಲಿ ನನಗೆ ಗೊತ್ತಿರೋ ಹಾಗೆ. ಸೊ ಬೇಸಿಕಲಿ ಲೈಕ್ ಕತೆ ಕಂಟೆಂಟ್ ಎಲ್ಲ ಚೆನ್ನಾಗಿದ್ರೆ ಜನ ನಮ್ಮನ್ನ ಕೈ ಬಿಡೋದಿಲ್ಲ ಆಕ್ಚುಲಿ. ಜನ ಖಂಡಿತ ಚಿತ್ರಮಂದಿರಕ್ಕೆ ಬರ್ತಾರೆ, ಕನ್ನಡ ಸಿನಿಮಾನೇ ನೋಡ್ತಾರೆ ಆಕ್ಚುಲಿ. ಬೇರೆ ಭಾಷೆಗಿಂತ ನಮ್ಮ ಕನ್ನಡ ಸಿನಿಮಾನೇ ನೋಡ್ತಾರೆ. ಫಸ್ಟ್ ಸಿನಿಮಾ ನೀವು ಬಣ್ಣ ಹಚ್ಚಿದ್ದೀರಾ, ಸೊ ಯಾವ ಥರ ಅವರೆಲ್ಲ ಪ್ರಿಪರೇಷನ್ ಹೆಜ್ಜೆ ಇಟ್ಟಿದ್ದೀರಾ? ಯಾ ಸರ್, ಮೊದಲನೇ ಹೆಜ್ಜೆ ಅದಕ್ಕೆ ಹೇಳಿದ ನನ್ನ ಜೀವನ್ ಸರ್ ಮೇನ್ ಕಾರಣ. ಈಗ ಮೊದಲು ಫಿಟ್ನೆಸ್ ಟ್ರೈನರ್ ಆಗಿದ್ವಿ, ಮೇಲೆ ಡ್ಯಾನ್ಸರ್ ಆದ್ವಿ, ಆಮೇಲೆ ಫಿಟ್ನೆಸ್ ಮಾಡೆಲ್ ಆಗಿ ಅದೇ ಅವ್ರದೇ ಕಂಪ್ನಿ ವಿಭಿನ್ನ ಕೆಲಸ ಮಾಡ್ತಾ ಇದ್ವಿ. ಲಾಕ್ಡೌನ್ ಮುಗಿತಲ್ಲ, ಅದೊಂದು ನೆಕ್ಸ್ಟ್ ಲೈಫ್ ಅಂತ ಬಂದಾಗ ಲಾಕ್ಡೌನ್ ಮುಗ್ದಿದ್ದೆ ಆದ್ಮೇಲೆ ನೆಕ್ಸ್ಟ್ ಲೈಫ್ ಅಂಡ್ ಮೂವಿ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಈಚ್ ಡೇ ಡಿಫ್ರೆಂಟ್. ಇವತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಗೊತ್ತಿಲ್ಲಲ್ಲ ಈ ತರ ಇಲ್ಲಿ ಇಂಟರ್ವ್ಯೂ ಕೊಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಜಾ ಇದೆ. ನೀವೇನಾದ್ರು ವರ್ಕ್ಶಾಪ್ ಏನ ಮಾಡಿದ್ರಿ ಸರ್? ಯಾ ಸರ್, ಮೂವಿ ಮಾಡಕ್ ಮುಂಚೆ ವರ್ಕ್ಶಾಪ್ ಮಾಡಿದ್ವಿ. ಒಂದು 4 months ವರ್ಕ್ಶಾಪ್ ಮಾಡ್ಬಿಟ್ಟೆ ಅದಾದ್ಮೇಲೆ ಶುರು ಮಾಡಿದ್ ಮೂವಿ. ಸೊ ಫಸ್ಟ್ ಸಿನಿಮಾ ಅಂದ್ರೆ ಕೆಲವೊಂದು ಸೀನ್ ಟಫ್ ಇರುತ್ತೆ. ಈಗ ಆ ಸೀನ್ ಸರ್ ಎಲ್ಲಾ ಸೀನು ಟಫ್ ಇರ್ತದ. ಹೆಂಗಂದ್ರೆ ಡೈಲಾಗ್ ಡೆಲಿವರಿ ಆಗಿರ್ಬೋದು. ಈಗ ನಾನ್ ಡೈಲಾಗ್ ಡೆಲಿವರಿ ಬೇರೆ ಇರುತ್ತೆ, ಮತ್ತೆ ಡೈರೆಕ್ಟರ್ದು ಅವ್ರಿಗೆ ಬೇಕಾರದ್ ಬೇರೆ ಇರುತ್ತೆ. ಎವ್ರಿ ಡೇ ಅಂತ ಟಫೇ ಇತ್ತು, ಬಟ್ ಎಂಜಾಯ್ ಮಾಡಿದೆ ಅದನ್ನ. ಶೂಟಿಂಗ್ ಹೋಗಕ್ ಮುಂಚೆ ಯಾವ ತರ ಬೇಕು ಸೀನ್, ಯಾವ ತರ ಡೈಲಾಗ್ ಬೇಕು ಅಂತ ಒಂದು ಪ್ರಾಕ್ಟೀಸ್ ಮಾಡೋದನ್ನ ಎಂಜಾಯ್ ಅಷ್ಟೇ. ಸಿನಿಮಾ ಎಲ್ಲ ರಿಲೀಸ್ ರೆಡಿ ಇದೆ, ಸೊ ಏನ್ ಹೇಳ್ತೀರಾ ಸರ್? ಸರ್, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸ್ ಆಗ್ಬೇಡಿ. ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಕನ್ನಡ ಮೂವಿ ನೀವೇ ನಮ್ಮ ಡೈರೆಕ್ಟರ್ ಹೇಳ್ತಿದ್ರಲ್ಲ, ಕನ್ನಡ ಮೂವಿನ ಯಾಕೆ ನೋಡ್ತಾ ಇಲ್ಲ ಅದು ಅಂತ. ಏನ್ ಗೊತ್ತಾ, ಮೇನ್ ಜನ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾರೋ ಒಬ್ರು ಮೂವಿ ಚೆನ್ನಾಗಿಲ್ಲ ಅಂತ ತಕ್ಷಣ ಯಾರು ನೋಡಕ್ಕೆ ಹೋಗಲ್ಲ. ಮತ್ತೆ ಇನ್ಫ್ಲೂಯೆನ್ಸ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ, ಕನ್ನಡ ಲ್ಯಾಂಗ್ವೇಜ್ ಚೆನ್ನಾಗಿ. ಎಷ್ಟೊಂದು ಕನ್ನಡ ಮೂವಿ ಬರ್ತಾ ಇದೆ, ಹೋಗ್ತಾ ಇದೆ. ಬಟ್ ಕನ್ನಡ ಮೂವಿ ನೋಡಿ, ಅಟ್ಲೀಸ್ಟ್ ಟೀಸರ್ ಟ್ರೈಲರ್ ನೋಡ್ತಿರಲ್ಲ, ಟೀಸರ್ ಟ್ರೈಲರ್ ಒಂದು ಗೊತ್ತಾಗುತ್ತಲ್ಲ, ಆ ಒಂದು ಮೂವಿ ನೋಡ್ರೆ ನಿಜವಾಗ್ಲೂ ಕನ್ನಡ ಸಿನಿಮಾ ಇನ್ನೂ ಸಖತ್ತಾಗಿ ಬರುತ್ತೆ. ಒಂದು ಇನ್ಫ್ಲೂಯೆನ್ಸ್ ಆಗೋದ್ ಬಿಟ್ಬಿಟ್ಟು ನೋಡ್ರೆ ಇನ್ನೂ ನೋಡ್ಬೋದು.